ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಾನು ಗ್ರ್ಯಾಂಡಾಗಿರೋಂಥ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ರಿಂಗ್ ಬೀಡನ್ನು ತೊಗೊಂಡಿದ್ದೀನಿ. ರಿಂಗ್ ಬೀಡನ್ನು ಬಳಸ್ಕೊಂಡು ನಾನು ಡಿಸೈನ್ ಹಾಕ್ತಾ ಇದ್ದೀನಿ. 6 ಎಳೆ ಥ್ರೆಡ್ಡನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ 2 ಕಲರ್ ಥ್ರೆಡ್ಡಲ್ಲಿ. ಮತ್ತು ನೀಡಲ್ ನಂಬರ್ ಬಂದು 70.95 mm ನೀಡಲ್ಲು. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ನು ಟಚ್ ಮಾಡಿ ಹಾಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಫಸ್ಟು ರಿಂಗಿಗೆ ವರ್ಕ್ ಮಾಡ್ಕೋಬೇಕು, ಆಮೇಲೆ ನಾವು ಬಟ್ಟೆಗೆ ಸ್ಟಿಚ್ ಮಾಡ್ಕೋಬೇಕು ವರ್ಕನ್ನು. ಫಸ್ಟು ಬೀಡ್ಗೆ ಲಾಕ್ ಮಾಡ್ಕೊಬಿಡಬೇಕು ಟೈಟಾಗಿ. ಈ ಥರ ತೆಗೆದ್ಬಿಟ್ಟು ಗಂಟು ಹಾಕ್ಕೊಂಡ್ರೆ ಟೈಟಾಗಿರುತ್ತೆ, ಬಿಚ್ಚಿ ಬರೋದಿಲ್ಲ. ಈ ಥರ 2 ರಿಂದ 3 ಗಂಟನ್ನು ಹಾಕ್ಕೊಳ್ಳೋಣ ಟೈಟಾಗಿರಲಿ ಅಂತ. ಈ ದಾರನೂ ಎಕ್ಸ್ಟ್ರಾ ಇರುತ್ತಲ್ಲ, ಇದನ್ನು ಸೇರಿಸ್ಕೊಂಡು ನಾನು ವರ್ಕ್ ಮಾಡ್ಕೋಬೇಕು. ಈ ಕಡೆ ಇರೋದಿಲ್ಲ, ಹೊರಗಡೆ ಇದ್ದರೆ ಒಂಥರ ಕಾಣುತ್ತೆ ಅಲ್ವಾ. ಹಿಂಗೆ ಸೇರಿಸ್ಕೊಂಡು ಈ ಥರ ಸೇರಿಸ್ಕೊಬಿಟ್ಟು ವರ್ಕ್ ಮಾಡ್ಕೊಳ್ಳೋಣ. ಈಗ ರಿಂಗ್ ಬಿಟ್ ಒಳಗಡೆ ಹೋಗಿ ದಾರನ ತಂದು ಒಂದು ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಳ್ಳೋಣ. ಒಂದು ಸಿಂಗಲ್ ಕ್ರೋಶೆಟ್ ಮಾಡಿಕೊಂಡು 2 ಚೈನ್ 1 2 ಚೈನನ್ನು ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಈ ಥ್ರೆಡ್ಡನ್ನು ಸೇರಿಸ್ಕೊಂಡು, ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ ಆ ಥ್ರೆಡ್ಡನ್ನು ಸೇರಿಸ್ಕೊಂಡು ರಿಂಗ್ ಒಳಗಡೆ ಹೋಗಿ ದಾರನ ತಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. 2ರಲ್ಲಿ 1 ಮತ್ತು 2ರಲ್ಲಿ 1. ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಅದೇ ಗ್ಯಾಪಲ್ಲೇ ಹೋಗಿ ದಾರನ ತಂದು ನೋಡಿ, ನೀಡಲ್ ಮೇಲೆ 3 ಲೂಪಾಗಿರುತ್ತೆ. 2 ಲೂಪಲ್ಲಿ ಒಂದು ಸರಿ ಮತ್ತು 2 ಲೂಪಲ್ಲಿ ಒಂದು ಸರಿ ಹೀಗೆ ಕಂಬನ ಮಾಡ್ಕೋಬೇಕು. ಒಂದು ರಿಂಗಿಗೆ ಮಾಡಿಕೊಂಡ್ರೆ ಎಷ್ಟು ಕಂಬ ಬರುತ್ತೆ ಅಂತ ಗೊತ್ತಾಗುತ್ತೆ. ಇದೇ ಥರ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೋದು. ಇಲ್ಲಿದ್ದು ಬೇಕಂದರೆ ನೀವು ತ್ರಿಬಲ್ ಕ್ರೋಶೆಟ್ ಕಂಬನೂ ಮಾಡ್ಕೋಬೋದು. ನಾನಿಲ್ಲಿ ಡಬಲ್ ಕ್ರೋಶೆಟ್ ಕಂಬ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ಕಂಬ ಬೇಕಂದ್ರೆ ಆ ಕಂಬನೇ ಮಾಡ್ಕೋಬೋದು. ಇನ್ನು ಸ್ವಲ್ಪ ಉದ್ದ ಬರುತ್ತೆ ತ್ರಿಬಲ್ ಕ್ರೋಶೆಟ್ ಮಾಡ್ಕೊಂಡಾಗ. ಈ ರಿಂಗ್ ಒಂದು ಮುಕ್ಕಾಲು ಭಾಗಕ್ಕೆ ಈ ರಿಂಗಿಗೆ ಹಾಕ್ಕೋಬೇಕು. ಎಷ್ಟಾಗುತ್ತೋ ಅಷ್ಟನ್ನು ನಾವು ಈ ರಿಂಗಿಗೆ ಹಾಕ್ಕೊಳ್ಳೋಣ. ಒಂದು ಮುಕ್ಕಾಲು ಭಾಗ ಸ್ಪೇಸ್ ಬಿಟ್ಕೊಂಡು ಹಾಕ್ಕೊಳ್ಳೋಣ. ನೋಡೋಣ ಎಷ್ಟು ಬರುತ್ತೆ ಅಂತ. ನೋಡಿ, ಇಷ್ಟು ಗ್ಯಾಪನ್ನು ಬಿಟ್ಕೊಂಡು ನಾವು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಇಲ್ಲಿ ಕುಚ್ಚು ಬರುತ್ತೆ, ಹಾಗಾಗಿ ಇದನ್ನು ನಾವು ಸ್ವಲ್ಪ ಸ್ಪೇಸ್ ಬಿಟ್ಕೋಬೇಕು. ಇಲ್ಲಿಗೆ ಎಂಡ್ ಮಾಡ್ಕೊಳ್ಳೋಣ. ಒಂದು 2 ಚೈನ್ ಎಕ್ಸ್ಟ್ರಾ ಹಾಕಿ ದಾರ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಬರುತ್ತೆ ಆರ್ಚು. ಈ ಆರ್ಚಿಗೆ ನಾನು ಕಂಬ ಹಾಕಿರೋದು 16 ಕಂಬ ಹಾಕಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ಪು ನೋಡೋಣ. ನೆಕ್ಸ್ಟ್ ಸ್ಟೆಪ್ಗೆ ನಾನು ಆರೆಂಜ್ ಕಲರ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ. ಈ ಸ್ಟಾರ್ಟಿಂಗಲ್ಲಿ ನಾವು 2 ಚೈನ್ ಹಾಕ್ಕೊಂಡಿದ್ವಲ್ವ, ಆ 2 ಚೈನ್ಗೆ ಲಾಕ್ ಮಾಡ್ಕೊಳ್ಳೋಣ. ಈ 2 ಚೈನ್ಗೆ ಲಾಕ್ ಮಾಡಿಕೊಂಡು ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ದಾರನ ತಂದು ಒಂದು ಸಿಂಗಲ್ ಕ್ರೋಶೆಟ್ ಹಾಕ್ಕೊಳ್ಳೋಣ. ಸಿಂಗಲ್ ಕ್ರೋಶೆಟ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶೆಟ್ ಮಾಡಿಕೊಂಡು ದಾರನ ಮೇಲೆ ಮಾಡಿ ಒಂದು ಸ್ಮಾಲ್ ಸೈಜ್ ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಕಂಬದ ಮಧ್ಯೆ ಹೋಗಿ ದಾರನ ತಂದು ಸಿಂಗಲ್ ಕ್ರೋಶೆಟ್ ಮಾಡ್ಕೊಳ್ಳೋಣ. ಇಲ್ಲಿ ಬೇಕಾದರೆ ಹಾಫ್ ಕ್ರೋಶೆಟ್ಟು ಮಾಡ್ಕೋಬೋದು. ಈಗ ಮತ್ತೆ ದಾರ ಮೇಲೆ ಮಾಡಿಕೊಂಡು ಒಂದು ಬೀಡ್ ಹಾಕ್ಕೊಳ್ಳೋಣ. ಬೀಡ್ ಹಾಕ್ಕೊಂಡು ನೆಕ್ಸ್ಟ್ ಕಂಬದ ಮಧ್ಯ ನೋಡಿ, ನೆಕ್ಸ್ಟ್ ಕಂಬಕ್ಕೆ ಲಾಕ್ ಮಾಡ್ಕೊಳ್ಳೋಣ. ಮತ್ತೆ ದಾರನ ಮೇಲೆ ಮಾಡಿ ಪ್ರತಿಯೊಂದು ಕಂಬದ ಮೇಲೂ ಒಂದೊಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗೋಣ. ಕಂಬದ ಮಧ್ಯಕ್ಕೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಫುಲ್ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಇಲ್ಲಿವರೆಗೂ ಎಂಡ್ವರೆಗೂ ಇದೇ ಥರನೇ ಪ್ರತಿಯೊಂದು ಕಂಬದ ಮೇಲೂ ಒಂದೊಂದು ಬೀಡ್ ಬರಬೇಕು. ಮತ್ತು ಕಂಬದ ಮಧ್ಯೆ ಹೋಗಿ ಲಾಕನ್ನು ಮಾಡ್ಕೋಬೇಕು. ಈ ರೀತಿಯಾಗಿ ಬರುತ್ತೆ ಡಿಸೈನು. ಫುಲ್ ಕಂಪ್ಲೀಟ್ ಮಾಡ್ಕೊಳ್ತೀನಿ. ನೋಡಿ, ಕಂಪ್ಲೀಟಾಗಿ ಈ ರೀತಿಯಾಗಿ ಬಂದಿದೆ. ಇದು ಬ್ಯಾಕ್ ಸೈಡು ಈ ಥರ ಗಮ್ ಹಾಕಿ ಪೇಸ್ಟ್ ಮಾಡಿದ್ರೆ ಮುಂದೆಗಡೆ ಏನು ಬರಲ್ಲ. ಬಟ್ಟೆಗೆ ಸ್ಟಿಚ್ ಮಾಡ್ಕೊಳ್ತೀವಲ್ವ
ಆಗ ಏನು ಬಿಚ್ಚಿ ಬರೋದಿಲ್ಲ. ನೀಟಾಗಿ ಗಮ್ ಹಾಕಿ ಪೇಸ್ಟ್ ಮಾಡ್ಕೊಬಿಡಬೇಕು. ಈ ಥರ ಹಿಂದೆಗಡಿಕೆ ಈ ರೀತಿಯಾಗಿ ಬರುತ್ತೆ ಡಿಸೈನು. ತುಂಬಾ ಬ್ರೈಡಲ್ ಲುಕ್ ಕೊಡುತ್ತೆ ಈ ಥರ ಈ ಥರ ಡಿಸೈನು. ಇನ್ನೊಂದಕ್ಕೆ ಮಾಡಿ ತೋರಿಸ್ತೀನಿ ಯಾವ ಥರ ಅಂತ ನೋಡಿ. ಬೀಡ್ಗೆ ಲಾಕ್ ಮಾಡ್ಕೊಂಡ್ಮೇಲೆ ಬೀಡ್ ಗ್ಯಾಪಲ್ಲಿ ಹೋಗಿ ದಾರನ ತಂದು ಈ ದಾರನ ಸೇರಿಸ್ಕೋಬೇಕು. ಲಾಕ್ ಮಾಡ್ಕೊಂಡಿರೋದು ಸಿಂಗಲ್ ಕ್ರೋಶೆಟ್ ಹಾಕಿ ಲಾಕ್ ಮಾಡ್ಕೊಬಿಡೋಣ. ಲಾಕ್ ಮಾಡಿಕೊಂಡು ಟೂ ಚೈನ್ ಆದಮೇಲೆ ನೀಡಲ್ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಈ ಬೀಡ್ ಒಳಗಡೆ ಹೋಗಿ ದಾರನ ತಂದು ನೀಡಲ್ ಮೇಲೆ ನೋಡಿ 3 ಲೂಪಾಗಿರುತ್ತೆ. 2 ಲೂಪಲ್ಲಿ ಒಂದು ಸರಿ ಮತ್ತು 2 ಲೂಪಲ್ಲಿ ಒಂದು ಸರಿ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. ಒಟ್ಟು ನಾನಿಲ್ಲಿ 16 ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಂಡಿದ್ದೀನಿ. ಪ್ರೀಮಿಯರ್ ಆರ್ಚ್ ಮಾಡ್ಕೊಂಡ್ವಲ್ವ 16 ಕಂಬನ ಮಾಡ್ಕೊಂಡಿರೋದು. ನಾನು ಅದರಲ್ಲಿ ಹೇಳೋದು ಮಿಸ್ ಮಾಡಿದ್ದೀನಿ. ಒಟ್ಟಿಲ್ಲಿ 16 ಕಂಬನ ಮಾಡ್ಕೊಳ್ಳೋಣ. ಪ್ರತಿಯೊಂದು ಆರ್ಚೂ ಒಂದೇ ಲೆವೆಲಲ್ಲೇ ಇರಬೇಕು, ಆಗಲೇ ಚೆನ್ನಾಗಿ ಕಾಣೋದು ಡಿಸೈನು. ಒಂದು ಏರುಪೇರು ಇದ್ದಾಗ ಚೆನ್ನಾಗಿರೋದಿಲ್ಲ. ಈಗ ಡಬಲ್ ಕ್ರೋಶೆಟ್ ಕಂಪ್ಲೀಟ್ ಮಾಡಿಕೊಂಡು ಬರ್ತೀನಿ. 16 ಕಂಬನ ಮಾಡಿಕೊಂಡು ನೋಡಿ ಫುಲ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಗ್ಯಾಪ್ ಇಟ್ಕೊಂಡು 16 ಕಂಬನ ಮಾಡ್ಕೊಂಡಿದ್ದೀನಿ. ನಾನು ಈ ಆರ್ಚಿಗೆ ಪಿಂಕ್ ಕಲರ್ ಥ್ರೆಡ್ಡನ್ನು ನಾನು ಡಬಲ್ ಕ್ರೋಶೆಟ್ ಮಾಡ್ಕೊಂಡಿದ್ದೆ. ಇಲ್ಲಿ ಆರೆಂಜ್ ಕಲರ್ ಥ್ರೆಡ್ಡಲ್ಲಿ ನಾನು ವರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಬೀಡ್ಸ್ ಹಾಕೋದು ನಾನು ಪಿಂಕ್ ಕಲರ್ ಥ್ರೆಡ್ಡಲ್ಲಿ ನಾನು ಕಾಂಬಿನೇಷನ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಒಂದು ಪಿಂಕಲ್ಲಿ ಆರೆಂಜಲ್ಲಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡಾಗ. ಇಲ್ಲಿ ನೋಡಿ 2 ಚೈನ್ ಹಾಕ್ಕೊಂಡಿರ್ತೀವಲ್ಲ ಸ್ಟಾರ್ಟಿಂಗು ನಾವು ಆ 2 ಚೈನ್ಗೆ ಲಾಕ್ ಮಾಡ್ಕೋಬೇಕು. ಈ 2 ಚೈನ್ಗೆ ಲಾಕ್ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆಟ್ ಹಾಕಿ ಆದರೂ ಲಾಕ್ ಮಾಡ್ಕೋಬೋದು, ಇಲ್ಲಾಂದರೆ ದಾರಾನ ಈ ಕಡೆ ತೆಗೆದುಬಿಟ್ಟು ಗಂಟಾದರೂ ಹಾಕ್ಕೋಬೋದು. ಯಾವ ಥರ ಬೇಕಾದರೂ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆಟ್ ಹಾಕ್ಕೊಂಡಾಗ ಇನ್ನೊಂದು ಸಾರಿ ಸಿಂಗಲ್ ಕ್ರೋಶೆಟನ್ನು ಮಾಡ್ಕೋಬೇಕು, ಇಲ್ಲಾಂದರೆ ಬಿಚ್ಚಿ ಬರೋ ಚಾನ್ಸಸ್ ಇರುತ್ತೆ. ಈ ಥರ ಡಿಸೈನ್ಗೆ ದಾರಾನ ಮೇಲೆ ಮಾಡಿ ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಕಂಬ ಇದೆಯಲ್ವ, ಕಂಬದ ಮಧ್ಯ ಹೋಗಿ ದಾರನ ತಂದು ಲಾಕ್ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆಟ್ ಮಾಡ್ಕೊಳ್ಳೋಣ. ಮತ್ತೆ ದಾರ ಮೇಲೆ ಮಾಡಿಕೊಂಡು ದಾರಾನ ಮೇಲೆ ಮಾಡಿ ಮತ್ತೊಂದು ಬೀಡ್ ಮತ್ತು ನೆಕ್ಸ್ಟ್ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶೆಟ್. ಪ್ರತಿಯೊಂದು ಕಂಬಕ್ಕೂ ಇದೇ ಥರನೇ ವರ್ಕ್ ಮಾಡ್ಕೊಳ್ತಾ ಹೋಗೋಣ. ನೋಡಿ ಈ ರೀತಿಯಾಗಿ ಬರುತ್ತೆ ಡಿಸೈನು. ಇದಕ್ಕೆ ನಾವು ಇಲ್ಲಿ ಥ್ರೆಡ್ ಇದೆಯಲ್ಲ ಎಕ್ಸ್ಟ್ರಾ ಥ್ರೆಡ್ಡು, ಇದನ್ನು ಈ ಥರ ಟ್ವಿಸ್ಟ್ ಮಾಡಿಬಿಟ್ಟು ಈ ಥರ ಬ್ಯಾಕ್ ಸೈಡ್ಗೆ, ಇದು ರೈಟ್ ಸೈಡು, ಇದು ಬ್ಯಾಕ್ ಸೈಡಲ್ಲಿಗೆ ಈ ಥರ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಬಿಟ್ಟು ಈ ಥರ ಎಲ್ಲ ಗಮ್ ಹಾಕಿ ಪೇಸ್ಟ್ ಮಾಡ್ಕೊಬಿಡಬೇಕು. ಈ ಥರ ಗಮ್ ಹಾಕಿ ಪೇಸ್ಟ್ ಮಾಡಿ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ ಅದನ್ನು ಕಟ್ ಮಾಡಿ ತೆಗೆದ್ರೆ 2 ಸೈಡು ಅಷ್ಟೇ ಈ ಥರ ಗಮ್ ಹಾಕಿ ಪೇಸ್ಟ್ ಮಾಡಿಕೊಂಡು ಈ ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡಿ ತೆಗೆದ್ರೆ ನೀಟಾಗಿ ಇರುತ್ತೆ. ನೋಡಿ ಈ ಥರ ಬರುತ್ತೆ ಡಿಸೈನ್. ಇನ್ನು ಎರಡಕ್ಕೂ ನಾನು ಅದೇ ಥರನೇ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ಬ್ಯಾಕ್ ಸೈಡಲ್ಲಿ ಗಮ್ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ಥರ ಇದನ್ನು ಬಟ್ಟೆಗೆ ಸ್ಟಿಚ್ ಮಾಡ್ಕೋಬೇಕು. ಈ ಥರ ಫುಲ್ ರೆಡಿ ಆದಮೇಲೆ ಬಟ್ಟೆಗೆ ಸ್ಟಿಚ್ ಮಾಡ್ಕೋಬೇಕು. ನಾನಿಲ್ಲಿ ಕಾಟನ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ. ಬಟ್ಟೆಗೆ ಸ್ಟಿಚ್ ಹಾಕ್ತೀವಲ್ವ ಆ ಥ್ರೆಡ್ಡನ್ನು ತೊಗೊಂಡಿದ್ದೀನಿ. ಮ್ಯಾಚಿಂಗ್ ಕಲರ್ ಥ್ರೆಡ್ಡನ್ನು ತೊಗೋಬೇಕು. ಇಲ್ಲಿ ಪಿಂಕ್ ಹಾಕ್ಕೊಂಡಿದ್ದೀವಲ್ವ ಆ ಪಿಂಕ್ ಕಲರ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ ನಾನು. ಡಬಲ್ ಲೇಯರ್ ಆಗಿ ಈ ಎಮ್ಮಿಂಗ್ ನೀಡಲ್ಗೆ ದಾರನ ಪೋಣಿಸ್ಕೊಂಡು ಡಬಲ್ ಲೇಯರ್ ಆಗಿ ಮಾಡ್ಕೋಬೇಕು. ಈ ಥರ ನೀಡಲ್ಗೆ ನಾವು 2 ಕಲರ್ ಥ್ರೆಡ್ಡನ್ನು ರೆಡಿ ಮಾಡಿ ಇಟ್ಕೊಂಡ್ರೆ 2 ಕಲರ್ ಹಾಕ್ತಿರ್ತೀವಲ್ವ ಹಾಗಾಗಿ ಒಂದಾದಮೇಲೆ ಒಂದು ನೀಡಲ್ ತೊಗೊಂಡ್ರೆ ಸರಿಯಾಗುತ್ತೆ. ಮತ್ತು ಪದೇ ನಾವು ಈ ದಾರ ತೆಗಿಯೋದು ಮತ್ತು ಈ ಕಲರ್ ಥ್ರೆಡ್ ಹಾಕೋದು ಹಾಗಾಗಲ್ಲ. 2 ನೀಡಲಲ್ಲಿ 2 ಕಲರ್ ಥ್ರೆಡ್ಡನ್ನು ಹಾಕ್ಕೊಂಡಾಗ ಈಸಿ ಆಗುತ್ತೆ. ಈಗ ನೋಡಿ ನಮಗೆ ಎಷ್ಟು ಸ್ಪೇಸ್ ಬಿಟ್ಟರೆ ಚೆನ್ನಾಗಿರುತ್ತೆ ಅಂತ ನೋಡ್ಕೊಂಬಿಡೋಣ. ಫಸ್ಟ್ಗೆ ನಾನು 1 ಇಂಚು ಗ್ಯಾಪನ್ನು ಬಿಡ್ತಾ ಇದ್ದೀನಿ. ನೋಡಿ ಈ ಥರ 1 ಇಂಚು ಬೆರಳಲ್ಲಿ ನೋಡಿ 1 ಇಂಚು ಗ್ಯಾಪನ್ನು ಬಿಟ್ಕೊಂಡು ವರ್ಕನ್ನು ಮಾಡ್ಕೊಳ್ಳೋಣ. ಬಟ್ಟೆಗೆ ಈ ಥರ ಸ್ಟಿಚ್ ಮಾಡ್ಕೊಳ್ಳೋಣ.
ಒಂದೊಂದೇ ಬೀಡ್ ವರ್ಕ್ ಮಾಡಿಟ್ಕೊಂಡಿರ್ತೀವಲ್ಲ ಒಂದೊಂದೇ ಆರ್ಚನ್ನು ಇಟ್ಕೊಂಡು ಈ ಬ್ಯಾಕ್ ಸೈಡ್ ಹಾಕ್ಕೋಬೇಕು ಥ್ರೆಡ್ಡನ್ನು. ನೋಡಿ ಈ ಥರ ಬ್ಯಾಕ್ ಸೈಡಲ್ಲಿ ಹಾಕ್ಕೊಂಡು ಫ್ರಂಟ್ಗೆ ತೊಗೋಬೇಕು. ಥ್ರೆಡ್ಡು ಕಾಣಿಸ್ಬಾರ್ದು, ಆ ಥರ ನಾವು ಸ್ಟಿಚ್ ಮಾಡ್ಕೋಬೇಕು. ಥ್ರೆಡ್ ಕಾಣಿಸ್ದಾಗೆ ನಾವು ಸ್ಟಿಚ್ಚನ್ನು ಮಾಡಿಕೊಂಡಾಗ ಚೆನ್ನಾಗಿ ಕಾಣುತ್ತೆ. ಆಗ ನೋಡಿ ಈ ಥರ ಇಟ್ಕೊಂಡು ನಾವು ವರ್ಕನ್ನು ಮಾಡ್ಕೋಬೇಕು. ಇಲ್ಲೇ ನಾವು ತಿರುಗಿಸ್ಕೋಬೇಕು ನೀಡಲನ್ನು. ನಾವು ಇಲ್ಲೇ ಈ ಥರ ತಿರುಗಿಸ್ಕೊಂಡಾಗ ಸ್ಟಿಚ್ಚು ಕಾಣಲ್ಲ. ಈ ಥರ ಹಿಂದಕ್ಕೆ ಹಂಗೆ ಚುಚ್ಚಿಬಿಟ್ಟು ಹಿಂದ್ಗಡೆಗೆ ಹಂಗೆ ತಿರುಗಿಸ್ಕೊಂಡಾಗ ಗೊತ್ತಾಗಲ್ಲ ನಾವು ಇಲ್ಲಿ ವರ್ಕ್ ಮಾಡಿದ್ದೀವಿ ನೀಡಲಲ್ಲಿ ಅಂತ. ಕಾಟನ್ ಥ್ರೆಡ್ಡಲ್ಲಿ ವರ್ಕ್ ಮಾಡ್ಕೊಂಡಿದ್ದೀವಿ, ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅಂತ ಗೊತ್ತಾಗೋದಿಲ್ಲ. ನೋಡಿ ಈ ಥರ ಸ್ಟಿಚ್ ಮಾಡಿಕೊಂಡ್ರೆ ಈ ಥರ ಬಿಚ್ಚೇನು ಬರೋದಿಲ್ಲ. ಈಗ ಟೈಟಾಗಿ ನಾಟ್ ಮಾಡ್ಕೊಳ್ಳೋಣ. ನಾಟ್ ಹಾಕ್ಕೊಂಡು ದಾರ ಕಟ್ ಮಾಡಿ ತೆಗೆದುಬಿಟ್ರೆ ಆಯಿತು ವರ್ಕು. ನೋಡಿ ಈ ರೀತಿಯಾಗಿ ನಾವು ಸೀರೆಗೆ ವರ್ಕ್ ಮಾಡಿದ್ದೀವಿ ಈ ಥರ ಅಂತ ಅನಿಸುತ್ತೆ ನಾವು ಈ ಥರ ಮಾಡಿಕೊಂಡಾಗ. ಇದನ್ನು ಸ್ವಲ್ಪ ಎಡ್ಜಲ್ಲೇ ಇಟ್ಕೊಂಡು ನಾವು ವರ್ಕ್ ಮಾಡ್ಕೋಬೇಕು. ಯಾಕಂದರೆ ಕುಚ್ಚನ್ನು ಕಟ್ಟಬೇಕಲ್ವ, ಸ್ಪೇಸ್ ಬೇಕಾಗುತ್ತೆ ಆ ಕುಚ್ಚನ್ನು ಕಟ್ಟೋದಕ್ಕೆ. ಹಾಗಾಗಿ ಸ್ವಲ್ಪ ಸ್ಪೇಸ್ ಬಿಟ್ಕೊಂಡು ಕುಚ್ಚಿಗೆ ಸ್ವಲ್ಪ ಎಡ್ಜಲ್ಲಿ ಇಟ್ಕೊಂಡು ನಾವು ವರ್ಕ್ ಮಾಡ್ಕೋಬೇಕು ಈ ಥರದನ್ನ. ಇವೆರಡನ್ನೂ ಸ್ಟಿಚ್ ಮಾಡಿಕೊಂಡು ತೋರಿಸ್ತೀನಿ ನಾನು. 1 ಇಂಚನ್ನು ನಾವು ನೋಡಿ ಬೆರಳಲ್ಲಿ 1 ಇಂಚು ಈ ಡಿಸೈನ್ಗೂ 1 ಇಂಚಾಗಿ ಇಟ್ಕೊಂಡು ನಾನು ಸ್ಟಿಚ್ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಸ್ಪೇಸ್ ಬೇಕೋ ಅಷ್ಟನ್ನು ಸ್ಪೇಸ್ ಬಿಟ್ಕೊಂಡು ನೀವು ವರ್ಕ್ ಮಾಡ್ಕೋಬೋದು. ಇದಕ್ಕೆ ನಾನು ಆರೆಂಜ್ ಕಲರ್ ಥ್ರೆಡ್ಡಲ್ಲಿ ನಾನು ವರ್ಕ್ ಮಾಡ್ಕೊಳ್ತೀನಿ. ನೋಡಿ ಸ್ಟಿಚ್ ಆಗಿದೆ, ಈ ರೀತಿಯಾಗಿ ಬಂದಿದೆ ಡಿಸೈನು. ಇದಕ್ಕೆ ಕುಚ್ಚನ್ನು ಕಟ್ಟಿ ಯಾವ ರೀತಿ ಕಾಣುತ್ತೆ ಅಂತ ನೋಡೋಣ. ನೋಡಿ ಈ ರಿಂಗು ಕೆಳಭಾಗದಿದ್ದ ರಿಂಗಿನ ಕೆಳಭಾಗದಿದ್ದ ನಾವು ದಾರನ ತಗೊಂಡು ಈ ಥರ ಒಂದು ಲೆವೆಲ್ಲಿಗೆ ಮಾಡ್ಕೋಬೇಕು. ಎಲ್ಲ ಥ್ರೆಡ್ಡನ್ನು ಒಂದು ಸರಿ ಸೇರಿಸ್ಕೊಂಡು ಲೆವೆಲ್ ಮಾಡ್ಕೋಬೇಕು. ನೀಟಾಗಿ ಲೆವೆಲ್ ಮಾಡಿಕೊಂಡು ಹೆಮ್ಮಿಂಗ್ ನೀಡಲ್ಲಿ ಜರಿ ಥ್ರೆಡ್ಡನ್ನು ಏರಿಸ್ಕೊಂಡಿದ್ದೀನಿ. ಜರಿ ಥ್ರೆಡ್ಡನ್ನು ನಾವು ಈ ಥರ ಒಂದು 3ರಿಂದ 4 ಸಾರಿ ಇದೇ ಥರ ನಾಟನ್ನು ಮಾಡ್ಕೊಳ್ಳೋಣ. ಒಂದು 3ರಿಂದ 4 ಸರಿ ಅಂತೂ ಮಾಡ್ಕೋಬೇಕು. ಇದು ಟೈಟಾಗಿರುತ್ತೆ ಮಾಡ್ಕೊಂಡಾಗ, ಇಲ್ಲಾಂದರೆ ಲೂಸಾಗಿ ಎಲ್ಲ ಬಿಚ್ಚೋಗುತ್ತೆ. ನಾನಿಲ್ಲಿ 157 ಥ್ರೆಡ್ಡನ್ನು ದಾರನ ಸುತ್ಕೊಂಡಿದ್ದೀನಿ ಕುಚ್ಚು ಕಟ್ಟೋದಕ್ಕೆ. 4 ಸರಿ ಈ ಥರ ಮಾಡಿಕೊಂಡು ಈ ಥ್ರೆಡ್ ಒಳಗಡೆ ಇದ್ದ ಚುಚ್ಚಿಬಿಟ್ಟು ದಾರನ ನೀಡಲ್ನ ಈ ಕಡೆ ತಕ್ಕೊಂಡು ಒಂದೇ ಲೆವೆಲ್ ಥರ ಈ ಥರ ನಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತಿಗೆ ನಾವು ಥ್ರೆಡ್ಡನ್ನು ಕಟ್ ಮಾಡ್ಕೋಬೇಕು. ಈ ಥರ ಥ್ರೆಡ್ಡನ್ನು ಕಟ್ ಮಾಡ್ಕೊಬಿಡೋಣ. ನೋಡಿ ಈ ರೀತಿ ಒಂದೇ ಲೆವೆಲಲ್ಲಿ ಬರಬೇಕು. ಎಲ್ಲನ ಈ ಥರ ಕಟ್ ಮಾಡಿಕೊಂಡು ಈ ಥರ ಕಟ್ಟೋದು. ಕುಚ್ಚನ್ನು ಇವೆರಡಕ್ಕೂ ಕಟ್ಟಿ ತೋರಿಸ್ತೀನಿ. ನೋಡಿ ಈ ಥರ ಬಂದಿದೆ ಡಿಸೈನು. ತುಂಬಾ ಚೆನ್ನಾಗಿದೆ ಡಿಸೈನು. ಈ ಥರ ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ದರೆ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಬೇಕಂದರೆ ನೀವು ಬೀಡ್ಸನ್ನು ವರ್ಕ್ ಮಾಡ್ಕೋಬೋದು. ಈ ಥರ ಫ್ಲವರ್ ಬೀಡ್ ಆಗಲಿ ಯಾವ ಥರ ಬೀಡಾದರೂ ನೀವು ಇಲ್ಲಿ ವರ್ಕ್ ಮಾಡ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಆ ಥರ ಮಾಡ್ಕೊಂಡು ಈ ಥರ ಬೀಡ್ಸನ್ನು ನೀವು ವರ್ಕ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಈ ಥರ ಬೀಡ್ಸನ್ನು ವರ್ಕ್ ಮಾಡ್ಕೊಂಡಾಗ.
ಬ್ರೈಡಲ್ ಆಗಿರುತ್ತೆ ಈ ಡಿಸೈನು. ಮದುವೆ ಸೀರೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಥರ ಡಿಸೈನ್ ಮಾಡಿಕೊಂಡ್ರೆ ನೀವು. ಈ ಥರ ನಾರ್ಮಲ್ ನೀಡಲ್ಲಿ ನಾವು ಇದನ್ನು ಹೇಗೆ ಸ್ಟಿಚ್ ಹಾಕ್ಕೊಂಡ್ವೋ ಈ ಬೀಡನ್ನು ಹಾಗೆ ಸ್ಟಿಚ್ ಹಾಕ್ಕೋಬೇಕು ಇಲ್ಲಿ ಡಿಸೈನ್ಗೆ. ಇದಕ್ಕೆ ಚಾರ್ಜ್ ಮಾಡ್ಬೋದು ಅಂದರೆ 800 to 850ವರೆಗೂ ಚಾರ್ಜ್ ಮಾಡ್ಬೋದು. ಪ್ಲೇಸ್ ವೈ ಡಿಫ್ರೆನ್ಸ್ ಬರುತ್ತೆ, ಕಡಿಮೆ ಜಾಸ್ತಿ ನೀವು ಮಾಡ್ಕೋಬೋದು. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.